ನಮಸ್ಕಾರ ಯವ್ವ, ನಿಮ್ಮ ಪರಿಚಯ ಹೇಳ್ರಿ. ನಾಗಮ್ಮದ್ರಿ ನನ್ನ ಹೆಸರು. ನಮಸ್ಕಾರ. ಹಾಂ, ಯಾವ ಊರ್ರಿ? ಇಲ್ಲೇ ನಾವು ಊರಿಗೆ ಕೊಟ್ಟಾರ್ರಿ. ಅಚ್ಚಾ. ನಾವೀ ಒಬ್ಬಕಿನೇ ತಾಯಿಗೆ ಮಗಳು, ನಾವು ಒಬ್ಬಕಿನೇ. ನನ್ನ ಗಂಡ ಬಿ ಒಬ್ರೇ ತಾಯಿಗೆ. ಒಂದು ಮದುವೆಯಾಗಿ ಬಿಟ್ಟು ಕೊಟ್ಟಿರು. ಪೈಲೆ ಬಿಟ್ಕೊಂಡು ನಂಗೆ ಮಾಡಿರು. ನಿಮಗೆ ಎಷ್ಟನೇ ವರ್ಷದಾಗ ಆಗ್ಯದ ಮದಿ? ತೋದನ ಐತ್ರಿ ನಮ್ಮ ಮದುವೆಯಾಗಿ. ನಿಮಗೆ ಎಷ್ಟು ವರ್ಷ ಇತ್ತು ಅವಾಗ ಅಂದಾಜ? ಆಗ ಒಂದು 14 ಇತ್ತು ರೀ. ಓಟೆ ಕಾ 14 ದೌಡೆ ಮದುವೆ ಐತಿತ್ರಿ ಅವಾಗ. ಅದೇ ಈ ವರ್ಷ ದುರ್ಗೆ ದೊಡ್ಡರದೇವು ಮುಂದೆ ಬಸವಣ್ಣ ಹಬ್ಬಕ್ಕೆ ಮದುವೆ ಐತಿ. ಹಿಂದಕ್ಕೆ ಹಂಗೆ ಐತಿವ್ ಲೆಕ್ಕ. ಏನು ಓದ್ಕೊಂಡಿರಿ? ಸ್ಕೂಲ್ ಅದು ಹೋಗಿರಿ ಅವಾಗ? ಹೋಗಿವ್ರಿ. ಎಷ್ಟನೇ ತಕ ಓದಿರಿ? 3ನೇ 4ನೇ ತನಕ ಕಲ್ತೀವಿ. ಅಚ್ಚಾ. ಅವ್ರ ಅಜ್ಜ ಏನು ಮಾಡ್ತಾರ? ಅವ್ರು ಭೀ ಓದ್ಯಾರ? ಮಕ್ಕಳು ಕಲ್ತಾರ್ರಿ ಅವ್ರು. ಊರ್ದು ರೋಕೆ ಎಲ್ಲ ಮಾಡ್ತಾರ ಅವ್ರು. ಊರ್ ರೋಕೆ ಎಲ್ಲ ಮಾಡ್ತಿರು. ಮನಾರ್ ಚಂದ ಅನ್ಸ್ಕೊಂಡ್ರು. ನಮ್ಗೆ ಹಿಂಗ್ ಮಾಡ್ತಿರು. ನಿಮಗೇನು ಮಾಡ್ತಿರು? ಹುಡ್ಯಾದು ಬಡಿಯೋದು, ಜಗಳ ಆಡೋದು, ತೋರ್ ಮನೆ ಬಿಡೋದು. 5 ಮಕ್ಕಳು ಆಗ್ಯಾವ. ಉಳ್ಳಾಕ ಕುಣ್ಗುಡ್ತಿಲ್ಲ ರವ್ವ. ರೊಟ್ಟಿ ಇದ್ರ ಬಿ ಅದ್ ತೆಗೆದು ಬಾಜಿಗೆ ಇಡ್ತಿರು. ಒಂದ್ ರೊಟ್ಟಿ ಹಸು ಐತಿವ್ರಿ ನಮಗ. ತಳಾಗ ರೊಟ್ಟಿ ಮಾಡ್ತಿಳ ಮತ್ತಿ 2 ರೊಟ್ಟಿ ತಕೊಂಡ ಮುದ್ರಿಕ ಗಪ್ ಕೊಡ್ತಿಳು. ಇನ್ನ ಜರ ನಂಗೆ ಹಸುನೇ ಇರ್ತೀವಿ ಅಂತ ಹೇಳ್ರಿ. ಹಂಗೆ ತಿಳ ಕಡಿಂದು ಯಾಕೋ ದಂಧೆ ಮನಾರ್ ಮಾಡ್ತಿದ್ದೇವು. ದಂಧೆ ಮಾಡ್ತೇವೆ. ರೊಟ್ಟಿನೇ ತಗೋಬಿಡ್ತಿಲ್ಲ. ಅಲ್ಲಿ ನಮ್ಮ ಶಣದೇವ್ರ ಕಾಕದೇರಲ್ಲ, ನಮ್ಮ ಕಾಕದೇರ್ ಬಿ ನಮ್ಮ ಒಂದ್ ಬಿ ತೋರ್ ಮನೆ ಎಲ್ಲಾನು ಇಲ್ಲೇ ಇತ್ತು ಅಂತ ಹೇಳ್ರಿ. ಓರಿ ಉಪಾಸಿ ಉಳಿತಲ್ಲ, ಅವ್ರು ಒಳ್ಳದೆ ಇವ್ರು ಒಳ್ಳದು, ಉಂಬದು ಹೋಗೋದು ಹಿಂಗ್ ಮಾಡ್ತಿದ್ದೇವು. ನಮ್ಮ ಗಂಡದೇರೇನು ಉಂಡಿಲ್ಲ, ಹೆಣ್ತಿ ಅಂತಿಲ್ಲ, ಪಿಡ್ತಿ ಅಂತಿಲ್ಲ. ಆಜು ಬಾಜು ಎಲ್ಲರೂ ಹೆಣ್ಮಗಳು, ದೊಡ್ಡ ಹೆಣ್ಮಗಳು ಅಂತ ಎಲ್ಲರೂ ಉಳ್ಳಾಕ ಹೋಗ್ತಾರ್ರಿ. ಹೊಲ ಎಷ್ಟು ಎಕರೆ ಅದ? ಹೊಲ ಬಿ 5 ಎಕರೆ ಅದ. ಹೊಲ್ದಾಗ ಏನು ಕೆಲಸ ಮಾಡ್ತಿದ್ರಿ ಅವಾಗ? ನಾ ಕೆಲ್ಸಕ್ಕೆ ಹೋಗ್ತಿದ್ವಿ. ಹೊಲ್ದಾಗ ದಂಧೆ ಮಾಡ್ತಿದ್ವಿ. ಪಾಲ್ಕರ್ ಇದ್ರು. ಪಾಲ್ಕರ್ ಸರಿ ದಂಧೆ ಮಾಡ್ತಿದ್ವಿ. ಎಷ್ಟು ಮಕ್ಕಳು ದಂಧೆ ಮಾಡ್ತಿದ್. ನಮ್ಮ ಅತ್ತೆ ಒಂದ್ ಕಡೆ ಚದಿ ಕಳಿತಿಳು. ಆಕಿ ರೊಟ್ಟಿ ಹೂಳಿ ಅದು ಬಿ ನಂಗೆ ರೊಟ್ಟಿ ಕೊಡ್ತಿಲ್ಲ. ನಂಗೆ ಯಾರ ಕೊಟ್ಟಿಂದ್ರ ತರ್ತಿದ, ಇದ್ರ ಹಂಗೆ ಬಿ ಬರ್ತದ. ಪಾಲ ಮಾಡಿದ್ರ ಉಳ್ಳಾಕ ಉಣಿಸ್ಕೊತಿರ್. ನನಗೆ ಬಿಡ್ತಿಲ್ಲ. ರೊಟ್ಟಿ ಹೂಳಿಟ್ಟಿನ ನಮ್ಮ ಅತ್ತಿ ಮುಂದೋಡ್ ಸದಿ ಹೊಲ್ತಾರ. ಹೊಸೋದು ಏನ್ ಮಾಡಿ ಆಕಿನ ರೊಟ್ಟಿ ಕಿತ್ಕೊಂಡು ಅಲ್ಲಿ ತಕೊಂಡ ಉಂಡು ಕುಂತು ಉಡಿಲಿಲ್ಲ. ಉಡ ಇಟ್ಕೊಂಡೇ ಉಣ್ಕೋತ ಆಕಿನ ಸರಿ ಸದಿ ಕಳ್ಕೊತ ಹೋದ. ಆಕಿ ಹುಡುಕ್ದಳು ಉಂಬಾಳೆ ಆಯ್ತು. ಹುಡುಕ್ದಳು ಯಾನೋಯ್ತೋ ಯಾನಿಲ್ಲೋ, ಯಾವ್ದೋ ಹೋಯ್ತೋ, ಇದಕ್ಕೆ ಆಗಿ ಹೋಯ್ತಾ, ಏನ ಮಣ್ಣ ಆಯ್ತು ಅಂತ ಬೈದಳು. ಯಾಕೆ ಬೇಡ ನಂದು ಒಂದು ಹೊಟ್ಟೆ ತುಂಬಂದಾಗ ಗಪ್ ಕುಂತ ಇಷ್ಟೆಲ್ಲ ನಂದು ಅನಸ್ತಿತ್ರಿ. ನಮ್ ಗಂಡದವ್ರು ಬಿ ರೊಟ್ಟಿ ಯಾರು ಇದ್ರು ತಮ್ಮ ಹೊತ್ಮನಿ ಹುಲ್ಲು ಎಲ್ಲ ಬರ್ತಿರು. ಹೊಲ ದೂರ ಹುಲ್ಲು ಎಲ್ಲ ಬಂದ್ರು ತಮ್ಮ ನಾನು ರೊಟ್ಟಿನೇ ಉಂಡಿಲ್ಲ. ರೊಟ್ಟಿ ಮುಂದೆ ನಿಂದಿತ್ತು, ರೊಟ್ಟಿನೇ ಇಲ್ಲ. ಅದು ತಂದಿತ್ತಿಲ್ಲ ರೊಟ್ಟಿ. ಯಾನೇಪ್ಪ ತಂದಿತ್ತೋ ಇಲ್ಲೋ ಅಂದ್ರೆ ಅದೇ ತಗೊಂಡು ತಿಂದಿದ್ದತ್ತು. ಯಾರು ತಿಂದ್ರು ಎಲ್ಲಪ್ಪ ಹಸುವಾಗ ನಡಿ. ಅವ್ರಿಬ್ಬರು ತಾಯಿ ಮಕ್ಕಳು ಮುಂದೆ ಬರ್ತಿರು, ನಾ ಹಿಂದಿನ ಬರ್ತೀನಿ. ದೂರ ಹೊಲ. ನೀವು ದುಕಾನ್ಗೆ ಹೋಗೋ ಹೇಳಿಗಿ ಕಿರಾಣಿ ದುಕಾನ್ ಚಾಕ್ಲೇಟ್ ಅದು ತೊಗೊಳಕ್ ಹೋದೇಳಿ ಎಷ್ಟು ದುಡ್ಡು ನಡೀತೀವಿ ಅವಾಗ? NP ಪೈಸೆ 2 ದುಡ್ಡು 3 ದುಡ್ಡು ಸಂಪದು ಇತ್ತಳಿವು. 3 ದುಡ್ಡಿಂದು ತಾಂಬರ್ದು ಒಂದು NP ಪೈಸೆಗಳು ಆಯ್ತು. 5 ದುಡ್ಡಿಂದ ಇರ್ತೀವಿ. 5 ದುಡ್ಡಿಂದು 2 ದುಡ್ಡಿಂದು 3 ದುಡ್ಡಿಂದು 10 ದುಡ್ಡಿಂದು ಅವೆಲ್ಲ ಇರ್ತೀವಿ. ಮನಾರ್ ಏನಾರ ಒಂದು ಚಾರಣಿ ಕೊಟ್ರು ಬೆಲ್ಲ ಒಳ್ಳೆ ಇಟ್ಕೊಡ್ತಿರು. ಎಲ್ಲ ಹಾಕೋದು ಸಾಮಾನ್ಯ ತಾಯಿ. ಮತ್ತೆ ಅಜ್ಜಕ್ಕದ್ದು ಏನಾರ ಮುಚ್ಚಿಟ್ಟಿರ? ಏನ್ ಮುಚ್ಚಿಟ್ಟಿಲ್ಲಪ್ಪ. ಇತ್ತು ಮನಾರ್ ತಿಂತಿರು. ಅವ್ರು ಬಿ ಒಂದು ವರ್ಷ ಬಂದ್ರಿ. ನಂಬಾಲ ಗ್ಯಾಂಡಿ ದರಸರೆ ತೂಕುಬಾಯಿ ಕರಸರೆ ನಂಬಾಲ ಗ್ಯಾಂಡಿ ದರಸರೆ ತೂಕುಬಾಯಿ ಕರಸರೆ ನಂಬಾಲ ಗ್ಯಾಂಡಿ ದರಸರೆ ತೂಕುಬಾಯಿ ಕರಸರೆ ನಂಬಾಲ ಗ್ಯಾಂಡಿ ದರಸರೆ ಬಂಡರೆ ಇಟ್ಟಲ ಅವನಮ್ಮ ಮನೆ ದೇವರೇ ಪಂಡರಿ ವಿಠಲ ಅವನಮ್ಮ ಮನೆ ದೇವರೇ ವೇಟವ ಕರಸರೆ
ನಂಬಾಲ ಗೆಣ್ಣಿ ದರಸರೆ ಮೈಲಾರ ಮಲ್ಲಣ್ಣ ಅವನಮ್ಮ ಮನೆ ದೇವರೇ ಮೈಲಾರ ಮಲ್ಲಣ್ಣ ಅವನಮ್ಮ ಮನೆ ದೇವರೇ ಮಲ್ಲಣ್ಣ ಕರಸರೆ ನಂಬಾಲ ಗೆಣ್ಣಿ ದರಸರೆ ಮಾಲಣ್ಣ ಕರಸರೆ ನಂಬಾಲ ಗೆಣ್ಣಿ ದರಸರೆ ಮಾಲಣ್ಣ ಕರಸರೆ ನಂಬಾಲ ಗೆಣ್ಣಿ ದರಸರೆ ಮಾಲಣ್ಣ ಕರಸರೆ ನಂಬಾಲ ಗೆಣ್ಣಿ ದರಸರೆ ಬಲಕಿಯೇ ಬಲಕೆಸೂರ ಅವನಮ್ಮ ಮನೆ ದೇವರೇ ಬಲಕಿಯೇ ಬಲಕೆಸೂರ ಅವನಮ್ಮ ಮನೆ ದೇವರೇ ಬಲಕೆಸೂರ ಕರಸರೆ ನಂಬಾಲ ಗೆಣ್ಣಿ ದರಸರೆ 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 ತೊಗರೂರ ಲಕ್ಷ್ಮೀಬಾಯಿ ಅಕ್ಕಿನಮ್ಮ ಮನೆ ದೇವರೇ ತೊಗಲೂರ ಲಕ್ಷ್ಮೀಬಾಯಿ ಅಕ್ಕಿನಮ್ಮ ಮನೆ ದೇವರೇ ಲಕ್ಷ್ಮೀಬಾಯಿ ಕರಸರೆ ನಂಬಾಲ ಗೆಣ್ಣಿ ದರಸರೆ 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 ಸಾಟಿದಾಗ ಭೈರ್ ಗೆಲ ಸಾಟಿದಾಗ ಭೈರ್ ಗೆಲ ಸಾಟಿದಾಗ ಭೈರ್ ಗೆಲ ಸಾಟಿದಾಗ ಭೈರ್ ಗೆಲ ಬೈಸಾ ಬಲ್ಯ 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 मनोन ಬೈಸಾ ಬಲ್ಯ मनोन सोनाराच्या घराला गेली सोनाराच्या घराला गेली सोनाराच्या घराला गेली सोनाराच्या घराला गेली बैसा बल्या 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 म्हणून बैसा बल्या म्हणून किराणाच्या दुकानाला गेली किराणाच्या दुकानाला गेली बैसा बल्या 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 म्हणून बैसा बल्या म्हणून कासारणीच्या घराला गेली कासारणीच्या घराला गेली कासारणीच्या घराला गेली कासारणीच्या घराला गेली कासार दादा बाहेर गेला कासार दादा बाहेर गेला कासार दादा बाहेर गेला कासार दादा बाहेर गेला पैसा वाल्या पैसा वाल्या पैसा वाल्या पैसा वाल्या पैसा वाल्या म्हणून पैसा वाल्या म्हणून पुरणाची पोळी केली पुरणाची पोळी केली पुरणाची पोळी केली पुरणाची पोळी केली पैसा वाल्या 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 ಮಾಡ್ತೀರಿ ನೋಡು ಮನೆಗೇನು ಮನುಷ್ಯರು ಬೇಡ ಆ ನಮ್ಮನ ಮಾಡ್ತೀರು ಎಷ್ಟು ಮಂದಿ ಅದ ರೀ ಮಕ್ಕಳು ನಂಗೆ 5 ಮಂದಿ ಹರ ರೀ ಇಬ್ಬರು ಹೆಣ್ಮಕ್ಳು ಅರ 3 ಗಣಸ್ ಮಕ್ಕಳು ಅರ ಎಲ್ಲರೂ ಮ್ಯಾರೇಜ್ ಅದು ಆಗ್ಯದ ಎಲ್ಲರದಾಗ್ಯದ ರೀ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗ್ಯಾವ ಇವಾಗ ಹೆಂಗದ ಕಂಡೀಷನ್ ಈಗ ಏನಿಲ್ರಿ ನಂಗೆ ಈಗ ಎಲ್ಲ ಮಾತಿಲ್ಲ ಆರಾಮ ಇನ್ನೊಂದು ಆಗಿನ ಹೆಣ್ಮಕ್ಳಿಗೆ ಈಗಿನ ಹೆಣ್ಮಕ್ಳಿಗೆ ಡಿಫ್ರೆನ್ಸ್ ಏನದ ತೋಲ್ ಫರಕ್ ಅದ ರೀ ಹೆಂಗ ಹೆಂಗ ಈಗ ಕಿರಿಕಿರಿಲ್ಲ ಕರ್ಕರಿಲ್ಲ ತಮ್ಮ ಕೈ ತಮ್ಮ ಅವ್ರ ಮನ್ಸಿ ಮೇಲೆ ಅದ ಆಗೆಲ್ಲ ಅತ್ತಿ ಕೈಯಾಗ ಗಂಡನ ಕೈಯಾಗ ಹೇಳ್ದೊಡ್ ಕೇಳೋದು ಸೀರೆ ತಂದ್ರೆ ಉಟ್ಕೋಬೇಕು ಇದ್ರ ಇಲ್ಲ ಹಿಂಗಿದ್ದು ಹೇಳಿ
ಮತ್ತೆ ತೆನಿ ಕೊಬ್ಬರಿ ನೀರ ನಮ್ಗ ಒಂದ್ ಚಾರಣಿ ಚಾರಣಿ ಕೊಟ್ಟು ಒಂದ್ ಚಟಕ್ ಎಣ್ಣೆ ಬರ್ತಿತ್ತು. ಎಣ್ಣೆ ತಾಂದ್ರೆ ನಮ್ಗೆ ಗಂಡ್ರೆ ಎಣ್ಣೆ ತರ್ತಿಲ್ಲ. ಇಷ್ಟೆಲ್ಲ ಇಲ್ಲಕ್ಕಾಗಿ ಈಗಿನ ಹೆಣ್ಮಕ್ಳು ಏನದ ಗಂಡಗ್ ಬಿಟ್ಟು ಮನೆ ಬಂದು ಕೂಳತ್ತಾವ. ಆಗಿನ ಹೆಣ್ಮಕ್ಳು ಪೆಟ್ಟು ತಿಂದು ನೀವೆಲ್ಲ ಮನಾರ್ ಹುಡ್ದಾರ ನೀವು ಮಕ್ಕಳು ಹುಡ್ದಾರ ಹಿಂಗ್ ಮನೆ ಉರಿಯತ್ರ ಕೇಳ್ಕಿರ್ ದೊಡ್ಡ ಇಲ್ಲೇ ಮನೆ ಬಲ್ಲಿ ಮನೆನೇವ ಒಂದೇ ಮನ್ಯಾಗ ಇದ್ದಂಗ ಹಿಂಗ ಹೋಟೆಲ್ ಇತ್ತು ಇಟ್ಟು ಹೊಡೆದ್ ಹಾಲು ಕಾಯ್ತೀವಿ. ಏನೋ ಮತ್ತೆ ಸುಮಾರು ಕುಯ್ ಬಿಸಿ ಆಯ್ತಂದಿಲ್ಲ. ಆ ಒಲೆ ಕಟ್ಟಿಗೆ ತೊಗೊಂಡು ಹೊಡೆದ್ರು ನನ್ನ ಮಗನ ಮೈ ಎಲ್ಲ ಕಿಡಿ ಬರೀ ಮಂದಿ ಬಿಡ್ತಾರೆ. ಆ ನಮ್ಮನೆ ಇದ್ರು ನನ್ನ ಗಂಡ ಮಂದಿ ಮನಾರ್ ಚಂದ ಇದ್ದರು. ಮಂದಿ ಬಿ ಮಕ್ಕಳ ಮಂದಿ ಹೇಳಿದ್ರು ಕೇಳಿದ್ರು ಮನೆಗೆ ಬಂದ್ರಿ ಅವ್ರ ಗುಣನೇ ಹೋಗಿಲ್ಲ. ಮಂದಿ ಸರಿ ಚಂದ ಇರ್ಬೇಕು ಅಂತ ಹಿಂಗಿತ್ತು. ಈಗಿನ ಹೆಣ್ಮಕ್ಳಿಗೆ ನಿಮ್ದಿಂದು ಬುದ್ಧಿ ಮಾತು ಹೇಳ್ಬೇಕಾದ್ರೆ ಏನು ಹೇಳ್ತೀರಿ? ಹೇಳ್ಬೇಕು ಚಂದ ಇರ್ರಿ, ಚಂದ ಮಾಡ್ರಿ ಇರ್ಬೇಕಾಯ್ತು. ನಮ್ಗೆ ಹಿಂಗಿತ್ತು, ನಮ್ ಕಷ್ಟ ನಮ್ ಕಷ್ಟ ಇತ್ತು. ನೀವು ಸುಖದ ತೋಲ್ ಸುಖದ ನೋಡ್ರಿ ಚಂದ ಇರ್ರಿ. ತಾಳ್ಕೋರ್ ನಾವು ಈಟೆಲ್ಲ ತಾಳ್ಕೊಂಡಿದ್ದೆವು. ಚಲೋ ಇರ್ಬೇಕು ಬಟ್ಟ ನಾವು ಇಂಥದ್ರ ತಾಳಿದ್ದೆ ನೋಡ್ರಿ. ಈಟೆ ಮಾತಿಗೆ ನೀವು ಹಿಂಗೆ ಹೊರಗಾಯ್ತರಿ, ಹಿಂಗೆ ಜಗಳ ಆಡ್ತೀರಿ ಅಂದ್ರೆ ದನ ನಮ್ಮ ಗಂಡದೇರು ಕುಡಿದ್ರ ಮೈಯೆಲ್ಲ ಬರಿ ಆಯ್ತೀವು. ಬರಿ ಅದ್ರ ಮೇಲೆ ಬುಳು ಅಳ್ಬೇಕು, ಗಪ್ ಕೊಡ್ಬೇಕು. ನನ್ನ ಮಗಳಿಗೆ ಹೊಡೆದ್ರು ಅಂತ ಅಲ್ಲೇ ನಮ್ಮ ತಾಯಿ ತಂದೆ ಕೇಳಬೇಕು, ಅಲ್ಲೇ ಗಪ್ಪೆ ಇರಬೇಕು. ತಾಯಿ ತಂದೆ ಬಂದಿಲ್ಲ ಏನು ಮನ್ಯಾಗ ಮಾತಾಡ್ತಿದ್ದಿಲ್ಲ? ಏನು ಆಡ್ತಿಲ್ರಿ. ಮನೆ ಬಂದು ಮಾಡ್ತೀರ. ನಮ್ಮ ಕಾಕನೇ ಒಬ್ಬ ಲಕ್ಷ್ಮಣ ಬೈದನು, ಅವ್ರದೇ ದೊಡ್ಡ ಮನೆ ಇತ್ತು. ಅವ್ರ ನಮ್ಮ ಕಾಕ ನಮ್ಮ ಸೆಣವನೇ ಬಂದು ಜಗಳ ಮಾಡ್ತೀರ ಅವ್ರಿಗೆ. ಇಂಥ ರಂಡಿ ಮಕ್ಳಿದ್ರೆ 12 ನಮ್ಮ ಊರಿಗೆ ಅಂತ ಪದ ಅಂತ ಕೇಳ್ತೀವಿ. ನಮ್ಮ ಅವ್ವ ಅಪ್ಪರ ಮನೆ ಜರ ದೂರೇ ಅವ್ರು ಬರ್ತಿಲ್ಲೇ ಕೇಳಕ್ಕೆ ಇದ್ರ ಮಾರಿಗೆ ಉರಿ ಹತ್ತಿರ ಇಂಥ ಕೊಟ್ಟರು ಅಂತೇಳಿ ಬೈತಿರು. ಈಗಿನ ಹೆಣ್ಮಕ್ಳು ಈಗಿನ ಹೆಣ್ಮಕ್ಳು ಗಂಡದಿರಿಗೆ ಕೂಡು 7 ಮಾಡಿಸ್ಲತ್ತಾರ. ಅವರೇ ಹೇಳಿದ್ ಕೇಳ್ಬೇಕಾಯ್ತದ. ನಿಮ್ದ್ರಿ ನಿಮ್ದು ಜೀವನ ಕತೆ ಏನದ? ನಮ್ದು ಹಂಗೆ ರೀ ಹಿಂದಕಿನ ಕಾಲ. ಆಗೇನ್ಗೆ ಬೀಸಾವ್ ಇದ್ದಿಲ್ರಿ, ಇದ್ದಿಲ್ಲ, ಏನಿದ್ದಿಲ್ಲ. ಅಲ್ಲಿ ಕೋರ್ಟಕ ಹೋಯ್ತಿದೇವ್ರಿ. ಹಳ್ಳಕ್ ನೀರ್ ಬರ್ತಿರಿ ಇಲ್ಲಿ ತನಕ. ಟಂಕಿಂತನ ನೀರ್ ಬಂದ್ರೆ ಹಿಟ್ಟಿನ ಗಿರ್ನಿ ಹ್ಯಾಂಗ್ ಹೋಗ್ಬೇಕು ಅಂತ ಹಳ್ಳದ ಹಟ್ಟಿ ಇಟ್ಕೊಂಡು ಕೂಡ್ತಿದೇವು. ಯಾರ ಇಂಥ ನಮ್ಮ ಅಣ್ಣ ತಮ್ಮೂರು ಬಂದ್ರು ಅಂದ್ರೆ ಕೈ ಹಿಡಿದು ನೀರಾಗಿನ ತಗೊಂಡು ಬರ್ತಿರ್ರಿ. ಈಗ ಈ ಬೀಸ ಅದು ಕುಟ್ಟ ಅದೆಲ್ಲ ನಮಗೂ ಊರಾಗ ಕೊಟ್ಟಿಂದ ಇಲ್ಲಿ ಊರನವರೇ ಇದ್ದೇವ್ರಿ ನಾವು. ಮನ್ಯಾಗ ಗಿರ್ನಿ ಕುಟ್ಟದಿತ್ರಿ 2 ಕಿಲೋ ಮೆಣಸಿನ್ಕಾಯಿ ಒಮ್ಮೆ ತಂದಿರ್ತೀರಿ. ನಾವು ಕೂಸ್ಗಳಿಗೆ ನೀರ್ ಹಾಕಿ ಕೂಸಿನ ಕಣ್ಣಿಗೆ ಹತ್ತಂತ ತೊಟ್ಲಾಗ ಹಾಕಣ ಕುಟ್ಲಾಕ್ ಹಾಕ್ತೇವೆ. ಕೂಸ್ ಹೇಳ್ತನ ಒಟ್ಟು 2 ಕಿಲೋ ಖಾರ ಆಗ್ಬೇಕಾಯ್ತಿತ್ರಿ. ಹಿಂಗಿತ್ರಿ ಹಿಂದಕ್ಕ. ನಿಮ್ಮ ಮನೆಯವ್ರು ಅಜ್ಜ ಏನ್ ಮಾಡ್ತಾರ? ಅವ್ರು ತಿರ್ಕೊಂಡ್ರು ಒಕ್ಕಲ್ತನ ಮಾಡ್ತಿರ್ರಿ. ಅವ್ರ ಹೊಲ್ದಾಗ ಆಗಲ್ಲ, ರಾತ್ರಿ ಹೊಲ್ದಾಗ ಮನೆಗೆ ನೋಡೋದಿಲ್ಲ, ಕೆಲಸ ಅವ್ರಿಗೆ ಗೊತ್ತಿದ್ದಿಲ್ಲ. ನಿಮ್ದು ಮ್ಯಾರೇಜ್ ಎಷ್ಟನೇ ವಯಸ್ಸದಾಗ ಆಗ್ಯದ್ರಿ? ಇನ್ನು ನಮ್ದು ಆಗಿ ತೋಲ್ ದಿನ ಆಯ್ತ್ರಿ. ಅದೇ 10-12 ವಯಸ್ಸದಾಗ ಸಣ್ಣದಾಗ ಐತಿ ಅಂತಲ್ರಿ? ಸಣ್ಣಗೆ ರೀ. ನಾವು ಮದುವೆ ಆದಾಗ 15-16 ವರ್ಷನವ್ರು ಇಷ್ಟೇ ಇದ್ದೇವ್ ನೋಡ್ರಿ. ನಮ್ಮ ಮದುವೆ ಆಗ 15-16 ವರ್ಷದಿಂದ ಹಿಂಗೆ ಸಣ್ಣವರೇ ಇದ್ದೇವ್ರಿ. ಆಗ ನಿಮ್ಮ ಕಾಲದಾಗ ಆಗ ಮದಿಗಳು ಚಲೋ ಇದ್ದನ, ಈಗ 1 ಗಂಟೆದಾಗ ಮದಿ ಆಗೋ ಚಲೋ. ಆಗಿಂದ ಚಂದ್ರಿ, ಆಗಿನ ಚಂದ. ಈಗಿನ ಕಾಲಕ್ಕೆ ಇದೇ ಚಂದ್ರಿ ಏನೋ ಅಂತ ನಮ್ ಜೀವ. ಮಂದಿ ಗಂಡದೇರ್ ಸೇರ್ತಿಲ್ಲ, ಅತ್ತಿದೇರ್ ಸೇರ್ತಿಲ್ಲ. ಈಗೇನಿಲ್ಲ, ಅವರೇ ಹೇಳಿದ್ ಕೇಳ್ತಾರ. ಈಗ ನಾವು ಗಂಡ ಮನಿಗ್ ಬಂದ್ರ ನಾವ್ ಹೊರಗ ಆಯ್ತಿದೇವ್ರಿ. ಆ ಗಂಡನ ಮಾತ ಏನು ಹೇಳ್ತಾರ, ಏನ್ ಕೇಳ್ತಾರೋ, ನಮ್ಗ್ ಬೈತಾರಂತ ಹೊರಗ ಅವ್ರ ಒಳಗ ಹಿಂಗ್ ಇಟ್ಟಂದ್ರಿ. ಈಗೆಲ್ಲಿ ನಾವು ಹೊಂಟಾರ ಅಂದ್ರ ಬಳಿ ಹಿಂದ್ ಮಾಡ್ಕೊಂಡ್ ಇರ್ತಾರ. ಈಗಿಂದ ಚಂದೇನೋ ಅಂತಾನ. ಅವಾಗ ನಿಮ್ದು ಕಾಲದಾಗ ಮದಿ ಆಗಿದ್ ಎಷ್ಟ್ ದಿನ ಆಯ್ತಿವ್ ಮದಿಗಳು? ಮದಿ 5 ದಿನ ಆದ್ರೆ ಮದಿ ಐತಿವ್ರಿ ಹಿಂದಕಿಂದ. 4 ದಿನ 5 ದಿನ. ಈಗ ಹಿಂದಕಿನ ಮದಿ ಈಗಿನ ಚಂದ. ಹ್ಯಾಂಗ್ ಚಂದ ನಮ್ಗಾರ ಹಂಗ ಕಷ್ಟ ಇತ್ತು ನೋಡ್ರಿ. ನಮ್ ಈಗಿನವ್ರಿಗೆ ಬರ್ಬೇಡ್ರಿ ಅಂತ ನಮ್ಮಲ್ಲಿ ಕಟ್ಲೆ ಇದ್ದಿಲ್ಲ. ತಿನ್ನಕ್ ಎದ್ರ ಬೀಸ್ಲಾಕ ನಮ್ಮ ಅತ್ತಿ ಕೈ ಹಿಡ್ಬಿಡ್ತಿಳು. ಜರ ನಿದ್ದೆ ಹತ್ತಿದಂತ ಚಾರಕ್ ಹಿಡ್ಲಾಕ್ ಹೋದಿಲ್ಲ. ಜರ ಬೀಸ್ಲಾಕ್ ಸುರದ್ರ ಗರ್ 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 ಅದ್ ಕೈನೇ ಬಿಡಿಸ್ತೀವಿ. ರಂಡಿ ಬೀಸ್ಲಾಕ್ ಎದ್ದಿಲ್ಲ ಅಂತ ಜಗಳ ಮಾಡ್ತೀವಿ. ಹೇಳ್ಬೇಕಾದ್ರ ಚಾಲನೆ ರೊಟ್ಟಿ ಕೊಡ್ತೀಳಿ ಇಲ್ಲ ಮತ್ ಮರ್ದಿನ ಬೈತಿಳು ಹಂಗೆಲ್ಲ ಅಜ್ಜಿಗೆಟ್ ಉಣ್ಬೇಕು. ರೊಟ್ಟಿ ಮಾಡ್ತೀವಿ. ನಂಗೆ ರೊಟ್ಟಿ ಮಾಡ್ಕೊಡ್ತಿಲ್ ದಮ್ದ ಮಾಡುವಂತದಂತ. ಅದ್ರಂದೇ 2 ರೊಟ್ಟಿ ತಗೊಂಡ್ರೆ ಕಪ್ ಕೊಡ್ತಿಳು. 2ನೇ ಭಾಗ ಇದ್ದಿಲ್ಲ. ಹೊಸೋಯ್ತಿರಿ 3 ರೊಟ್ಟಿ ಉಂತಿದೇವು. ಅದು ಬರಗಲ್ ಅಂತೇಳಿ ಬಂದಿತ್ತು ನಿಮ್ಮ ಕಾಲದಾಗ ಎತ್ತ? ಅವಾಗ ಏನು ಉಣ್ತೀರಿ ಬರಗಲ್ ಹೇಳಿದಾಗ? ಕಲ್ಲು ಹೊಡ್ಲಾಕ್ ಹೋಯ್ತಿರಿ. ಈಗ ಅಕ್ಕಿ ಕುಡ್ಲತ್ತಾರ್ರಿ. ಆಗಿಂದ ಮೆಂಕಿ ಜೋಳ ಕುಡ್ತಿರ್ರಿ. ಮೆಂಕಿ ಜೋಳ ಕುಡ್ತಿರು. ಅದೇ ನುಚ್ಚು ಮಾಡಿ ಉಣ್ತಿದೇವ್ರಿ. ನುಚ್ಚು ಮಾಡಿ ಅದೇ ಭಾರಿ ರುಚಿ ಹತ್ತಿತ್ರಿ ಇದಕ್ಕಿಂದು ಮೆಂಕಿ ಜೋಳ. ಈಗ ಮೆಂಕಿ ಜೋಳ ದನಗಳಿಗೆ ಹಾಕಲ್ರಿ. ಆಗ ನಾವ್ ಮತ್ ಖುಷಿದಾಗ ಇರ್ತಿದೇವ್ರಿ. ನಮ್ಮ ನುಚ್ಚು ಮಾಡಿ ನೀಡ ಅಂತಂದು ನಾವು ತಾಟಿನ ತಗೊಂಡ್ ನಂಗ್ ಬೊಕ್ಕಳು ಬಂದ್ ನಿಂಗ್ ಬೊಕ್ಕಳು ಬಂದ್ ಒಟ್ಟು ಖುಷಿಲ್ ಉಣ್ತಿದೇವ್ರಿ ಮೆಂಕಿ ಜೋಳ ನುಚ್ಚು. ಮತ್ತ ಹಸುರು ಜೋಳದ ರೊಟ್ಟಿ ಉಣ್ತಿದೇವ್ರಿ. ಕೆಂಪನ್ ಜೋಳದ ಮತ್ತೆ ಬೆಲ್ಲದ ಸಕ್ರಿ.
ಈಗ ಕಾರಣಿ ಹಬ್ಬ ಅಂತ ಬರ್ತಿತ್ರಿ ನಮ್ಮ ಊರ ಕಿಚಡಿ ಕುಟ್ಟಿ ಅದಕ್ಕ ಖುಷ್ಬಿದು ನೆನೆಯಾಕಿ ಹಾಲು ಹಿಡ್ತಿರ್ರಿ ಹಿಂಗ ಹೌದೌದು ಹಾಲು ಅದು ಗಟ್ಟಿ ಹಾಲ್ರಿ ಉಂಡು ನಮ್ಗೆ ಆಗಿಂದೆ ನಮ್ಗೆ ತಾಕತ್ತದನು ಅಂತಿದೇವ್ರಿ ಹಿಂಗ್ ಖುಷ್ಬಿ ಹಾಲು ತೆಗಿತಿರ್ರಿ ಅದ್ರದ್ದು ಹಿಂಗ್ ಕಾಟನ್ ಅರ್ಬಿ ಹೊಸದು ತಕೊಂಡು ಅವು ಖುಷ್ಬಿ ಕುಟ್ಟಿ ಹಿಂಗ ಹಾಲು ಮಾಡಿದೆ ನಮ್ಮ ಸೋನಿ ಅಂತಂದ್ರು ಹಾ ಕಿಚಡಿದಾಗ ಹಾಕಿದ್ರ ಹಾಲು ಹತ್ತಿತ್ರಿ ಈಗ ಮಕ್ಳಿಗೆ ಒಂದ್ ಹನಿ ಕಪ್ ಹಾಲು ಸಿಗಲು ಈಗ ಅವು ಪಾಕೆಟ್ ತಂದ್ರೆ ಈಗ ಅದೇ ಚಂದನೆ ಆಗಿನಾಗ ಅವ್ರಿಗೆ ಕಾಸೋದಿಲ್ಲ ಹಚ್ಚೋದಿಲ್ಲ ಈಗ ರೀ